ಕಾಂಗ್ರೆಸ್ ಸದಸ್ಯರ ವರ್ತನೆಗೆ ಬಿಜೆಪಿಯಿಂದ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕಾರ್ಕಳ ಶಾಸಕ ಸುನಿಲ್ ಕುಮಾರ್ ಮಾತನಾಡಿದ್ದಾರೆ. ಕಾನೂನು ಸಚಿವರು ಕಾಂಗ್ರೆಸ್ ಶಾಸಕರೇ ಕಾನೂನನ್ನು ಉಲ್ಲಂಘಿಸಿದ್ದಾರೆ, ಅವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಸ್ಪೀಕರ್ ಅನ್ನು ಒತ್ತಾಯಿಸ್ತೀವಿ. ನಾವು ರಾಜ್ಯಪಾಲರ ನಡೆ ಸರಿ ಇತ್ತು ಅಂತ ಸಮರ್ಥಿಸಿಕೊಂಡಿದ್ದಾರೆ ಸುನಿಲ್ ಕುಮಾರ್. ದೇಶದಲ್ಲಿ ಈ ರೀತಿಯ ಘಟನೆಗಳು ಈ ಹಿಂದೆಯೂ ಆಗಿದೆ. ರಾಜ್ಯಪಾಲರು ಎಲ್ಲೂ ಕೂಡ ನಿಯಮಾವಳಿಯನ್ನು ಉಲ್ಲಂಘಿಸಿಲ್ಲ. ರಾಜ್ಯಪಾಲರು ಭಾಷಣ ಮಾಡಿದ್ದಾರೆ, ಸರ್ಕಾರ ಕೊಟ್ಟಿರುವಂತಹ ಪ್ರತಿಯನ್ನು ಓದಿಲ್ಲ ಅಷ್ಟೇ. ಸುನಿಲ್ ಕುಮಾರ್ ಅವರಿದ್ದಾರೆ, ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ರಾಜ್ಯಪಾಲರು ಸರ್ಕಾರ ಕೊಟ್ಟಂತಹ ಭಾಷಣವನ್ನು ಮಂಡನೆ ಮಾಡಲಿಲ್ಲ. ಭಾಷಣ ಮಾಡಿದ್ದಾರೆ, ಭಾಷಣದ ಪ್ರತಿಯನ್ನು ಮಂಡನೆ ಮಾಡಿ ಮೊದಲ 2 ಲೈನ್ಗಳನ್ನು ಮತ್ತು ಕೊನೆಯ 2 ಲೈನ್ಗಳನ್ನು ಹೇಳಿದರೆ ತಪ್ಪೇನಿದೆ? ಇಡೀ ಭಾಷಣವನ್ನು ಅದ್ರ ಮಂಡನೆ ಮಾಡ್ದಂಗೆ ಈ ಥರ ನೂರಾರು ಪ್ರಕರಣಗಳು ಹಿಂದೆಯೂ ನಡೆದಿದೆ. ರಾಜ್ಯಪಾಲರ ಭಾಷಣವನ್ನು ಮಂಡನೆ ಮಾಡಿ ಹೋದಂಥ ಉದಾಹರಣೆಗಳು ತುಂಬ ಇದೆ. ರಾಜ್ಯಪಾಲರು ಎಲ್ಲೂ ಕೂಡ ನಿಯಮಾವಳಿಗಳನ್ನು ಉಲ್ಲಂಘನೆ ಮಾಡಿಲ್ಲ, ಸಂಪ್ರದಾಯವನ್ನು ಉಲ್ಲಂಘನೆ ಮಾಡಿಲ್ಲ. ಆದರೆ ರಾಜ್ಯಪಾಲರಿಗೆ ಅವಮಾನ ಮಾಡೋದು ಯಾರು ಅಂತ ಕೇಳಿದರೆ ಕಾಂಗ್ರೆಸ್ಸಿನ ಸದಸ್ಯರು. ಸದನದ ನಿಯಮಾವಳಿ ಪುಸ್ತಕದಲ್ಲಿ 27ನೇ ಪಾಯಿಂಟ್ ಏನು ಹೇಳ್ತಾ ಇದೆ ಅಂತ ಕೇಳಿದರೆ, ರಾಜ್ಯಪಾಲರ ಭಾಷಣಕ್ಕಿಂತ ಮುಂಚೆ, ಭಾಷಣದ ಸಂದರ್ಭದಲ್ಲಿ ಮತ್ತು ಭಾಷಣದ ನಂತರ ಯಾರೂ ಕೂಡ ಅನುಚಿತವಾದಂಥ ವರ್ತನೆಗಳನ್ನು ಮಾಡೋಂಗಿಲ್ಲ. ಮಾಡಿದರೆ ಅವರ ಮೇಲೆ ಕ್ರಮ ತಗೊಳ್ಬೇಕು ಸ್ಪೀಕರ್ ಅವರು ಅಂತೇಳಿ ನಿಯಮ ಹೇಳ್ತಾ ಇದೆ. ಸೊ ಈ ನಿಯಮದ ಪ್ರಕಾರ ಯಾರು ಅನುಚಿತ ವರ್ತನೆಯನ್ನು ಮಾಡಿದ್ದಾರೆ ಅಂಥವ್ರ ಮೇಲೆ ಕ್ರಮ ತಗೊಳ್ಳಿ ಅಂತೇಳಿ ನಾವು ಸ್ಪೀಕರ್ ಅವರು. ರಾಜ್ಯಪಾಲರ ಭಾಷಣದ ನಂತರ ಈಗ ವಿಧಾನಸಭೆಯ ಕಲಾಪ ಆರಂಭ ಆಗಿದೆ. ಆ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ. ಕಲಾಪ ಶುರುವಾಗಿದೆ. ವಿಧಾನಸಭೆಯ ಕಲಾಪದ ಆರಂಭದಲ್ಲೇ ಗದ್ದಲವು ಕೂಡ ಶುರುವಾಗಿದೆ. ಏನ್ ಹೇಳ್ತಾರೆ, ಯಾವ ವಿಚಾರ ಪ್ರಸ್ತಾಪ ಮಾಡ್ತಾರೆ ಅಂತ ಹೇಳಿ. ಆಯ್ತು, ಈಗ ಆಯ್ತು, ಈಗ ಆಯ್ತು, ಒಂದ್ ಸೆಕೆಂಡ್ ಆಯ್ತು, ಈಗ ನೋಡಿ. ನೀವ್ಯಾಕೆ ನೀವು ಮಾತಾಡಿದ್ರೆ ಲಾ ಮಿನಿಸ್ಟರ್ ಆಗ ನೀವ್ಯಾಕೆ ಮಾತಾಡ್ತೀರಿ? ನಿಯಮ ಪ್ರಕಾರವಿದ್ದನಿಗೆ ನಾನು ಹೇಳಿದ ಒಂದ್ ಸೆಕೆಂಡ್ ಚವನ್ ಜಿ. ಈಗ ನಿಮ್ಮೆಲ್ಲರ ಸಹಕಾರ ಮುಖಾಂತರ ಇವತ್ತು ಚೆನ್ನಾಗಿ ನಡೀತಾ ಇದೆ. ಈಗ ನಮ್ಮ ಇದರ ಪ್ರಕಾರ ಅಭಿಚರಿ ನಾವು ತಗೊಂಡಿದ್ದೇವೆ. ಆ ಮಧ್ಯದಲ್ಲಿ ಸರ್ಕಾರದ ಲಾ ಮಿನಿಸ್ಟರ್ ಏನೊಂದು ವಿಚಾರ, ಅದು ಏನಂತ ನಾವು ರಾಜಕಾರಣ ಆಮೇಲೆ ಮಾತಾಡ್ಲಿರಿ. ರಾಜಕಾರಣ ಯಾರು ಮಾತಾಡಿದಾರೆ? ರಾಜಕಾರಣ ಸೂಚನೆ ಮಾಡ್ಲಿ. ಸಂತಾಪ ಸೂಚನೆಗೆ ಮುಂಚೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.